ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರೀ ಇವತ್ತು ಇದು ವರ್ಷದ ಕೊನೆಯ ದಿನ ಅಂತಲೇ ಹೇಳ್ಬೋದು. ಇವತ್ತು 31 ಇದು ಡಿಸೆಂಬರ್ 31 ಸಾಯಂಕಾಲ ಲಾಗ್ ಮಾಡಕತ್ತೀನಿ. ಬೆಳಿಗ್ಗೆ ಒಂದು ಸ್ವಲ್ಪ ಮಾಡಿದ್ದೆ, ಅದನ್ನು ನಿನ್ನೆ ಲಾಗಲ್ಲೇ ಶೇರ್ ಮಾಡಿಕೊಂಡೆ. ಮಧ್ಯಾಹ್ನದಾಗಿಂದ ಬರೀ ಕೆಲಸನ ಮಾಡ್ಕೊತ ಇದ್ದೆ, ಹಾಗಾಗಿ ಲಾಗ್ ಮಾಡೋಕ್ಕಾಗಿದ್ದಿಲ್ಲ. ಈಗ ಸ್ಟಾರ್ಟ್ ಮಾಡ್ಕೊಂಡ್ರಾಯ್ತು ಲಾಗ್ ಅಂಥೇಳಿ ಲಾಗ್ ಸ್ಟಾರ್ಟ್ ಮಾಡೀನಿ. ಇವತ್ತಿನ ವರ್ಷದ ಕೊನೆಯ ಲಾಗ್ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ. ಈಗ ಇಲ್ಲಿ ನೋಡಿರಿ, ಅಕ್ಕಿನ ತೊಳೆದು ಅನ್ನಕ್ಕೆ ಇಟ್ಟೀನಿ. ಇನ್ನು ಅನ್ನಕ್ಕೆ ನೆನೆ ಇಟ್ಟೀನಿ. ಈರುಳ್ಳಿ ಹೆಚ್ಚಿ ನೀರಾಗ ಹಾಕಿಟ್ಟೆ. ಮತ್ತು ಅದು ಕಾಕು ಭಾಳ ಇತ್ತು, ಅದಕ್ಕೆ ನಮ್ಮ ಮನೆಯವ್ರು ಇನ್ನೂ ಬಂದಿದ್ದಿಲ್ಲ. ಕಾಕು ಹೋಗ್ಲಿ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ನೋಡ್ಕೊಂಡು ಬಂದೆ ಸೋಷಿಯಲ್ದು. ಎಕ್ಸಾಮ್ಗೆ ಪ್ರಿಪೇರ್ ಆಗಕತ್ತೀನಿ, ಬಟ್ ಅಷ್ಟು ಜೋರಾಗಿ ಪ್ರಿಪ್ರೇಷನ್ ಮಾಡ್ತಾಯಿಲ್ಲ. ಮಾಡಬೇಕು ಇನ್ಮ್ಯಾಗಿಂತ್ರ. ಹಂಗೆ ಟೈಮ್ ಸಿಕ್ಕಾಗ ವಿಡಿಯೋ ನೋಡ್ತೀನಿ. ಮೊನ್ನೆ ಫುಲ್ ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಮೇಲೆ ಆರ್ಡ್ರಸ್ ಬಂದು ಫುಡ್ ಆರ್ಡ್ರಸ್, ಅದು ಬಿಟ್ಟು ಅದನ್ನು ಮಾಡೋಕ್ಕೆ ನಿಂತೆ. ಮತ್ತೀಗ ಆರ್ಡ್ರಸ್ ಇಲ್ಲ, ಏನಿಲ್ಲ, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದಂತೇಳಿ ಯೂಟ್ಯೂಬಲ್ಲೇ ವಿಡಿಯೋ ನೋಡ್ಕೊಂಡು ಫ್ರೀ ಇದ್ದಂಗೆ ಮಾಡ್ಕೊಂಡು ಹೊಂಟೀನಿ ಫ್ರೆಂಡ್ಸ್. ಪ್ರಿಪ್ರೇಷನ್ ಎಕ್ಸಾಮ್ಗೆ, ಟೀಚರ್ ಎಕ್ಸಾಮ್ಗೆ ಕರೀತಾರೆ ಅನ್ನಕತ್ತಾರ. ಯಾವಾಗ ಕರೀಲಿ, ಸಣ್ಣಗ ನಾವು ಪ್ರಿಪ್ರೇಷನ್ ಮಾಡ್ಕೊಂಡ್ರಾಯ್ತು ಅಂಥೇಳಿ ಮಾಡಾಕತ್ತೀನಿ. ಹೆಚ್ಕೋಬೇಕು, ಹಾಗೆ ಲಾಗ್ ಮಾಡಿದ್ರಾಯ್ತು ಅಂಥೇಳಿ ಮಾಡಾಕತ್ತೀನಿ. ಯಾರ್ಯಾರೆಲ್ಲ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತೀರಿ, ಹೆಂಗೆ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಾವಂತರೂ ಏನು ಸೆಲೆಬ್ರೇಷನ್ ಆ ಥರ ಮಾಡೋಕ್ಕೆ ಹೋಗಂಗಿಲ್ಲ. ಸಿಂಪಲ್ಲಾಗಿ ಅಡುಗೆ ಮಾಡ್ಕೊಳೋದು, ಉಣ್ಣೋದು, ಮಕ್ಕೊಳೋದು. 12 ಗಂಟೆ ಮಟ್ಟ ಕಾದು ಸೆಲೆಬ್ರೇಷನ್ ಮಾಡಿ ಮತ್ತು ಹೊಸ ವರ್ಷದ ದಿವಸ ಲೇಟಾಗಿ ಎದ್ದು ಅದೆಲ್ಲ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ನಾನು ಮಲ್ಗೋದು ಡೈಲಿ ಒಂದು 12 ಗಂಟೆನೇ ಆಗುತ್ತೆ ವಿಡಿಯೋ ಎಡಿಟ್ ಮಾಡಿ ಮಕ್ಕೋಬೇಕಂತಂದ್ರೆ. ಬಟ್ ಇವತ್ತು ಏನಾಕತ್ತೆ ಗೊತ್ತಿಲ್ಲ ಫ್ರೆಂಡ್ಸ್. ಪಟಾಕಿ ಎಲ್ಲ ಹರ್ಸಕ್ಕೆ ನಿಂತ್ಬಿಡ್ತಾರೆ. ಆ ಟೈಮಿಗೆ ಹಚ್ರ ಆಗ್ಬಿಡ್ತೈತಿ. ನಾವೇನು ಎದ್ದು ಬಿಡ್ತಾಳೆ ಅವಾಗ. ಮತ್ತು ಹೊಳ್ಳಿ ಎಲ್ಲ ಪಟಾಕಿ ಸೌಂಡ್ ಕಡಿಮೆ ಆದಮೇಲೆ ಮಕ್ಕೊತಾಳೆ. ಹಿಂಗೆ ನೋಡ್ರಿ, ನಮ್ದೇನು ಅಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡೋಕ್ಕೆ ಹೋಗಿಲ್ಲ. ಕೇಕು ಅದೆಲ್ಲ ಕಟ್ ಮಾಡೋಕ್ಕೆ ಹೋಗಲ್ಲ. ನೀವೆಲ್ಲ ಹೆಂಗೆ ಸೆಲೆಬ್ರೇಷನ್ ಮಾಡ್ತೀರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಮಾಡ್ತೀರೋ ಇಲ್ಲ ಅಂಥೇಳಿ. ಬರ್ರಿ, ಈಗ ಇವ್ನು ಹೆಚ್ಕೊಂಡು ಒಗ್ಗರಣೆ ಕೊಡಬೇಕು. ನಮ್ಮ ನಮಿತಾಗ ಜೋರು ಬಂದ್ಬಿಟ್ಟವು. ನಮ್ಮ ಮನೆಯವ್ರು ಈಗ ಬಂದರು. ನೀರು ಖಾಲಿಯಾಗಿತ್ತು ನೋಡ್ರಿ, ನೀರಿನ ಬಾಟ್ಲಿ ತೊಗೊಂಡು ಹೋಗ್ಯಾರ ನೀರು ತರಕ್ಕೆ. ಬಂದರು, ಈಗ ನೀರು ತರಕ್ಕೆ ಹೋದ್ರು. ಆಕಿಗೇನೋ ಒಂದು ಸ್ವಲ್ಪ ಆಪಲ್ ಮಿಲ್ಕ್ ಶೇಕ್ ಬೇಕಂತ. ಮನ್ಯಾಗ ಹಾಲು ಇಲ್ಲ, ಹಣ್ಣನೇ ಇದ್ದಿದ್ರೆ ನಾನು ಮನ್ಯಾಗ ಮಾಡಿಕೊಟ್ಬಿಡ್ತಿದ್ದೆ. ಮತ್ತು ಈಗ ಅವ್ರು ಅದನ್ನು ತೊಗೊಂಡು ನೀರು ತೊಗೊಂಬರ್ತೀನಿ ಅಂತ ಹೋದರು. ನಾವೇ ಅಲ್ಲಿ ಕುಂತಾಳ ಹೊರಗೆ ಸೈಲೆಂಟಾಗಿ ಕುಂತಾಳ. ಒಂದು ಸ್ವಲ್ಪ ಇವತ್ತು ಬುಧವಾರ ಬೇರೆ, ಇನ್ನು ಮತ್ತು ಶುಕ್ರವಾರ ಗುರುವಾರ ಅದು ಇದಂತ ತಿನ್ನೋಕ್ಕಾಗಲ್ಲ. 4 ಮೊಟ್ಟೆ ಅದಾವೆ, ಒಡೆದು ಹಾಕಿ ಎಗ್ ರೈಸ್ ಥರ ಮಾಡಿದ್ನ ನಮಿತಾನು ತಿಂತಾಳೆ. ಆಕಿಗೆ ಇಷ್ಟ ಎಗ್ ರೈಸು, ಎಗ್ ಫ್ರೈ ಈ ಥರ ಮಾಡಿದ್ರೆ. ಜ್ವರನೂ ಅದಾವು. ಒಂದು ಸ್ವಲ್ಪ ರುಚಿಯಾಗಿ ಎಗ್ ರೈಸ್ ಮಾಡಿದ್ನಿ ಅಂದ್ರೆ ತಿಂದು ಗುಳಿಗೆ ತೊಗೊತಾಳೆ ಅಂಥೇಳಿ ಎಗ್ ರೈಸ್ ಮಾಡೋಕೆ ಅನ್ನಕ್ಕಿಟ್ಟೀನಿ. ಈಗ ಇವನ್ನೆಲ್ಲ ಹೆಚ್ಚಿ ಎಗ್ ರೈಸ್ ಫ್ರೆಂಡ್ಸ್ ಇವತ್ತಿನ ರಾತ್ರಿ ಊಟ ನಮ್ಮದು. ನೋಡೋಣ ಹೆಂಗೆ ಆಗುತ್ತೆ. ಈಗಂತೂ ಈಗ ಸ್ಟಾರ್ಟ್ ಮಾಡ್ಕೊಂಡಿನಿ, ಮುಂದೆ ಏನೇನು ಆಕೈತಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಮ್ದಂತರೂ 2025 ಪರವಾಗಿಲ್ಲ, ಒಂದು ತಕ್ಕ ಮಟ್ಟಿಗೆ ಜೀವನ ಚೆನ್ನಾಗೇ ಇತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಮುಂದೆ 2026 ಹೆಂಗಿರುತ್ತೆ ಏನೋ ಗೊತ್ತಿಲ್ಲ. ನಿಮ್ಮ ಜೊತೆಗಂತೂ ಎಲ್ಲ ಶೇರ್ ಮಾಡ್ಕೊಂಡಿನಿ. ನಾನು ಒಂದಿಷ್ಟು ದಿನ ಬಿಟ್ಟಿದ್ದೆ ಯೂಟ್ಯೂಬ್ ಮಾಡೋದು. ಮತ್ತು ಸ್ಟಾರ್ಟ್ ಮಾಡಿದ್ದು ಮಾರ್ಚ್ ತಿಂಗಳದಾಗನ, ಏಪ್ರಿಲ್ ಮೇ ಜೂನ್ದಾಗನ ಸ್ಟಾರ್ಟ್ ಮಾಡಿ, ಮಾರ್ಚ್ ತಿಂಗಳು ಅನಿಸುತ್ತೆ ಫ್ರೆಂಡ್ಸ್. ಆವಾಗ ಸ್ಟಾರ್ಟ್ ಮಾಡಿಕೊಂಡೆ. ಮತ್ತು ಅಪ್ಲೋಡ್ ಮಾಡೋಕ್ಕೆ ವೀಡಿಯೋನ ಆವಾಗ ಸ್ಟಾರ್ಟ್ ಮಾಡ್ಕೊಂಡಾಕಿ ಮತ್ತು ಕಂಟಿನ್ಯೂ ಆಗಿ ಒಂದೊಂದು ದಿನ ಬಿಟ್ಟಿರ್ತೀನಿ ನಡ್ಬರ್ಕ. ಬಟ್ ಫುಲ್ ಗ್ಯಾಪ್ ಬಿಟ್ಟಿಲ್ಲ, ಕಂಟಿನ್ಯೂ ಆಗಿ ಹಾಕ್ಕೊತ ಬಂದೀನಿ. ಮುಂದಿನ ವರ್ಷ ಏನಾಗುತ್ತೋ ಏನೋ ಗೊತ್ತಿಲ್ಲ. 2025 ಚೆನ್ನಾಗಿರಲಿ. ಈ ವರ್ಷ ಹೆಂಗಿತ್ತು ಅದಕ್ಕಿಂತ ಇನ್ನೂ ಚೆನ್ನಾಗಿರಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ದೇವ್ರಿನ್ನೂ ನಮ್ಗೆ ಎಲ್ಲ ನಮ್ಮ ಆಸೆಗಳನ್ನ ಈಡೇರಿಸಲಿ ಅಂತ ಕೇಳ್ಕೊತೀನಿ. ನಿಮಗೂ ಕೂಡ ಅಷ್ಟೇ, ನಿಮ್ಮ ಆಸೆಗಳು ಎಲ್ಲ ಈಡೇರಲಿ. 2026ಕ್ಕೆ ನೀವೇನೇನು ಅಂದ್ಕೊಂಡ್ರಿ ನಿಮ್ಮೆಲ್ಲ ಆಸೆಗಳು ಈಡೇರಲಿ. ಎಲ್ಲರೂ ಖುಷಿಯಿಂದ ಸಂತೋಷವಾಗಿ 2026 ಸ್ವೀಕರಿಸ್ರಿ ಅಂತ ನಾನು ಕೂಡ ಕೇಳ್ಕೊತೀನಿ. ದೇವರು
ಎಲ್ಲರಿಗೂ ಒಳ್ಳೇದು ಮಾಡಿದ್ರೆ ಸಾಕು. ಎಲ್ಲರೂ ಖುಷಿಯಾಗಿ ನಗ್ನಗ್ತಾ ಇದ್ರೆ ಅಷ್ಟೇ ಸಾಕು. ಎಲ್ಲರ ಜೀವನದಲ್ಲಿ ಬೇಕಾಗಿರೋದೇನ್ರಿ ಆರೋಗ್ಯ ಮೇನ್. ಆರೋಗ್ಯದಿಂದ ಇದ್ರೆ ಐಶ್ವರ್ಯ ತಾನಾಗೆ ಬಂದೇ ಬರುತ್ತೆ. ನಾವು ಆರೋಗ್ಯವಾಗಿದ್ವಿ, ಕಷ್ಟಪಟ್ಟು ದುಡಿದ್ವಿ ಅಂದ್ರೆ ಐಶ್ವರ್ಯ ಬಂದೇ ಬರುತ್ತೆ. ಮೇನಾಗಿ ಆರೋಗ್ಯ ಮೇನ್. ಮನುಷ್ಯನ ಜೀವನ ಆದಮೇಲೆ ಮನುಷ್ಯನಿಗೆ ಬರಲಾರ್ದ ಮರಕ್ಕೆ ಬರ್ತಾನೆ ಅಂತಾರೆ ನಮ್ಮೂರ ಕಡೆಗೆ. ಏನಾದರೂ ಸಮಸ್ಯೆಗಳು ಅಂದರೆ ಆರೋಗ್ಯದ ಬಗ್ಗೆ ಮನುಷ್ಯನಿಗೆ ಬರೋದ ಮರಕ್ಕೆ ಬರ್ತಾನಂತಾರೆ. ಸಣ್ಣ ಪುಟ್ಟ ಬರ್ತಿರ್ತಾವೆ. ಸಣ್ಣ ಪುಟ್ಟ ನಾವು ಅದನ್ನ ಇದನ್ನು ಏಳು ಬೀಳು ಅಂತಾರೆ ನೋಡ್ರಿ, ಹಂಗೆ ಅನುಸರಿಸ್ಕೊಂಡು ಹೋಗಲೇಬೇಕು. ಮನುಷ್ಯಂಗೆ ಬರಲಾರ್ದ ಮರಕ್ಕೆ ಬರೋದಿಲ್ಲ ಅವು. ಜಡ್ಡು, ಸಣ್ಣ ಪುಟ್ಟ ನೆಗಡಿ, ಕೆಮ್ಮು, ಜ್ವರ ಈ ಥರ ಬರ್ತಿರ್ತವೆ. ಬಟ್ ದೊಡ್ಡ ದೊಡ್ಡ ಸಮಸ್ಯೆಗಳು, ದೊಡ್ಡ ದೊಡ್ಡ ರೋಗಗಳು ಬರದೇ ಇರಲಿ, ಎಲ್ಲರೂ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ ಅಷ್ಟೇ ಫ್ರೆಂಡ್ಸ್. ದುಡ್ಡು ಇದ್ದವ್ರಿಗೆ ಬಂದ್ರೂ ಅವ್ರಿಗೂ ಪಾಪ ದುಡ್ಡು ಇರುತ್ತೆ, ಬಂದರೆ ಅವರು ತಡ್ಕೊಳಕ್ಕಾಗಂಗಿಲ್ಲ ನೋಡ್ರಿ. ಅವರು ಮನುಷ್ಯರ ದುಡ್ಡಿದ್ದವರು. ದುಡ್ಡು ಇಲ್ದವ್ರಿಗೆ ಬಂದರೆ ಎರಡು ತಡ್ಕೊಳಕ್ಕಾಗಲ್ಲ. ಇತ್ಲ ನೋವು ತಡ್ಕೊಳಕ್ಕಾಗಲ್ಲ, ಇತ್ಲಾಗ ಫೈನಾನ್ಸಿಯಲ್ ಸಮಸ್ಯೆನೂ ಕೂಡ ಆಗುತ್ತೆ. ಅದಕ್ಕೆ ದೇವರು ಎಲ್ಲರಿಗೂ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಹೆಚ್ಚಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನಾನು ಹೆಚ್ಚು ಒಗ್ಗರಣೆ ಕೊಡ್ತೀನಿ. ಆಲ್ರೆಡಿ ತುಂಬ ಸತಿ ಶೇರ್ ಮಾಡ್ಕೊಂಡಿನಿ ಎಗ್ ರೈಸ್ ಮಾಡಿಬಿಟ್ಟು ಸಿಗ್ತೀನಿ ನಾನು. ಫ್ರೆಂಡ್ಸ್ ನೋಡ್ರಿ, ಎಗ್ ರೈಸ್ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಬಂದೈತಿ ಫ್ರೆಂಡ್ಸ್ ಎಗ್ ರೈಸ್. ನಮ್ಮ ಮನೆಯವ್ರು ಎಗ್ ರೈಸ್ ಮಾಡಿಕೊಟ್ಟಿದ್ರು. ಮುದ್ದೆ ಅನ್ನ ಹಿಂಗೆ ಅನ್ನ ಮಾಡಿದ ತಕ್ಷಣ ಹಾಕಿ ಕಲಿಸ್ಬಾರ್ದು. ಅನ್ನ ಹಾಕಿ ಒಂದು 10 ನಿಮಿಷ ಆರಕ್ಕೆ ಬಿಟ್ಬಿಡ್ಬೇಕು. ಆರಿತು ಅಂದ್ರೆ ಅದು ಉದುರಾಗಿ ಬರ್ತೈತಿ. ನೋಡಿರಿ ಹೆಂಗೆ ಉದುರಾಗಿ ಬಂದೈತಿ. ಈಗ ತಿಂತೀವಿ ಫ್ರೆಂಡ್ಸ್. ನೋಡಿರಿ ಹೊಸ ವರ್ಷದ ಪಾರ್ಟಿ ಇದೆ ನೋಡಿರಿ. ಹೊರಗೆ ತರಿಸ್ಕೊಂಡು ತಿನ್ನೋದಕ್ಕಿಂತ ಮನ್ಯಾಗ ಮಾಡಿಕೊಂಡು ಸ್ವಚ್ಛವಾಗಿ ಹೆಲ್ದಿಯಾಗಿ ಮಾಡ್ಕೊಂಡು ತಿಂದ್ರೆ ಹೊಟ್ಟಿಗಿನ ಹಿತ, ಬಾಯಿಗಿನ ರುಚಿ. ನೋಡಿರಿ ಲಿಂಬೆ ಹಣ್ಣು ಒಂದು ಹಿಂಡಿದ್ರೆ ಚಲೋ ಆಕಿತ್ತು. ಬಟ್ ಲಿಂಬೆ ಹಣ್ಣಿಲ್ಲ, ಎಲ್ಲ ಖಾಲಿ ಆಗೈತಿ. ತರಕಾರಿ ನಾಳೆ ಬೆಳಿಗ್ಗೆ ಹೋಗಿ ತೊಗೊಂಬರ್ಬೇಕು. ಈಗ ತಿಂತೀವಿ ನೋಡಿರಿ. ಚಲೋ ಬಂದೈತಿ. ಟೇಸ್ಟ್ ಹೆಂಗಾಗೈತಿ ನೋಡೋಣ. ಏನು ಯಾಕೆ ಸೌಂಡ್ ಮ್ಯೂಟ್ ಮಾಡುವ? ರಾತ್ರಿ ಫೋನ್ ಹಚ್ತಾರ. ನಮ್ಮ ತಂಗಿಯರು ಬಂದರು ಸಂಜೆಯಿಂದ. ನಾವು ನಾವೇ ನೋಡಲ್ಲ ಅನ್ಕೊಂತ ತಲೆ ಕಟ್ಕೊಂಡ ಕಟ್ಕೊಂಡು ತಾಡ್ ತಗೊಂಬ. ಅಲ್ಲ ಇನ್ನೊಂದ್ಸರಿ ಇದೈತ್ರಿ, ಪಲಾವ್ ಮೊಸರು ಬಜ್ಜಿ. ಇಲ್ವಾಗ್ರೆ ಅದೇ ಹಾಕಿಡ್ಲ ಯಾರು ಮಾಡ್ತಾರೆ ಇಲ್ಲ ಅವರು ಮಾಡಿದ್ರಲ್ಲ ಈಗ ಫೋನ್ ಏನಂತ ಮಾತಾಡಂತಿದ್ದಲ್ಲ ಎಷ್ಟೊತ್ತನ ನಮ್ಮಿ ಸ್ವಲ್ಪ ಹಂಗಾದ್ರೆ ನಿಮ್ಮ ಅಪ್ಪಗಿರ್ಲಿ
ಮತ್ತು ನಾನು ಹೊಕ್ಕೊಂಡು ತಿಂತಾಳ ಅಂತ ಮಾಡೀನಿ, ತಿನ್ನು. ಬರ್ತೀನಿ ಬೇಡ. ಏಯ್ ಏನದ ಚೆನ್ನಾಗೈತೆ ಅನ್ನ? ಹೌದಾ? ಚೆನ್ನಾಗೈತೆ, ಹುಳಿ ಇಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋದು ಇವತ್ತೊಂದಿನ. ಚಲೋ ಆಗೈತಿ. ಟೊಮೆಟೊ ಸಾಸೂ ಇಲ್ಲ ಫ್ರೆಂಡ್ಸು, ನಿಂಬೆ ಹಣ್ಣಿಲ್ಲ, ಇದ್ದಿದ್ದು ಮಾಡಿ ಹಾಕೀನಿ. ಪರವಾಗಿಲ್ಲ, ಚೆನ್ನಾಗೈತಿ ಟೇಸ್ಟ್. ಏನು ಬೇಡ, ಏನು ಬೇಡ ಹೇಳು. ಗೋನ್ ಆಡಾಡ್ತಾವ ಬೇಡ ಅಂತ. ಹಾಂ ಬರಾಕತ್ತ ನೋಡ ನಮಿತಾ ಕರೆಕ್ಟಾಗಿ. ವಾ ಫಸ್ಟ್ ನೀನು ತಿನ್ಬಿಡ, ಆಮೇಲೆ ನಾ ತಿಂತೀನಿ. ಪಟಾಕಿ ಪಟಾಕಿ ಸೌಂಡು ಚಲೋ ಅಕ್ಕ 12 ಗಂಟೆಗೆ ಆರ್ಡ್ರ್ ಫುಡ್ ತಂದು. ತಿಂದು ಹೇಳ್ರಿ ಹೆಂಗೆ ಬಂದೈತಿ ಇದು ಮಣ್ಣಿ ಹೆಂಗೆ ಮಾಡಿದ್ರಿ ರೀ ಎಗ್ ರೈಸ್ ಚೆನ್ನಾಗಿರುತ್ತೆ. ಮನೆ ನಾನು ಮಾಡಿದ್ದು ಹಿಂಗಾಯ್ತ ಉದ್ರಾಗಿ. ಹಾಂ ಹಾಕಿದ ತಕ್ಷಣ ಕಲಿಸ್ಬಿಡ್ತೀರಿ ನೀವು. ಅನ್ನ ಹಾಕಿದ ಬಿಟ್ಲ ಕಲಿಸ್ಬಾರ್ದು. ಅಲ್ಲಿ ಓಡ್ಬಾರ್ದು. ಹಾಂ ನಿಮ್ಮ ಕೂಟಾಗ ತಿನ್ನಕತ್ತಿದೆ. ನಿನ್ನೆ ಇಲ್ಲಿ ಇಷ್ಟು ಜನ ಐತಿನ್ನು. ನಿನ್ನೆ ತಾಲಿಪಟ ಹೆಂಗೆ ತಿಂದೆ? ಹಾಂ ನಿನ್ನೆ ತಾಲಿಪಟ ಹೆಂಗೆ ತಿಂದೆ? ತಿಂದಿಲ್ಲ ಮಸ್ಲೆ. ನಾ ತಿನ್ನಿಸ್ತೀನಿ ನೀವು ತಿನ್ನಿ. ನಿನ್ನೆ 2 ಸತಿ ಡ್ರೈ ಹೊಡೆದ್ಲು, 2 ಸತಿ ಡ್ರೈ ಹೊಡೆದು ಮತ್ತೆ ಊಟ ಮಾಡಕ್ಕೆ ಹಾಕಿ ಹೊಟ್ಟೆ ತುಂಬಿರಲ್ಲ ಅಕ್ಕಿಗೆ. ನೀರು ಕುಡಿತಾ ಈಗ ಒಂದು ಸ್ವಲ್ಪ ಜಾಸ್ತಿ. ಹಾಲು ಚಲೋ ಆಯ್ತು ನೋಡ್ರಿ. ಇವತ್ತು ಬಿಸಿಲು ಭಾಳ ಇತ್ತು. ಆನೆ ಗಿಡಗಳು ಎಲ್ಲ ಒಣಗಾಕತ್ತವ. ಇನ್ನು ಜನವರಿ ನಾಳೆ. ಹುಳಿ ಕಡಿಮೆ ಐತೆ ಒಂದು ಸ್ವಲ್ಪ, ಹುಳಿ ಹಾಕ್ಬೇಕಾಗಿತ್ತು. ಸಾಸನೆ ಇದ್ದಿದ್ದಿಲ್ಲ, ಚೆನ್ನಾಗೈತೆ. ಹಿಂಗೆ ಮಾಡಿದ್ರೆ ಹಾಂ ಇದು ಟೇಸ್ಟ್ ಬಂತನ. ಜ್ಯೂಸ್ ಏನೂ ಬರಲಿಲ್ಲ. ಉಪ್ಪಿನಕಾಯಿ ಹಚ್ಕೊ ಹಂಗೆ ಒಂದ್ಸಲ ತಿನ್ನಿಸ್ಲಿಕ್ಕೆ ಬಾಯಿಗೆ ರುಚಿ ಬರುತ್ತೆ. ಬಾಯಿಗೆ ರುಚಿ ಬರುತ್ತಾ? ನಿನ್ನೆ ಬೇಡ ಬೇಡ ಅಂತೇಳಿ ತಾಲಿಪಟ್ಟು ಬರ್ಸಿಲ್ಲ. ನೋಡಿ ನಾಳೆ ಹಚ್ಚಿ ಬರ್ತಾ. ನಾಳೆ ರಜೆ ಹತ್ತ. ಇವತ್ತು ಗದಿಗೆ ಹೋಗಿದ್ಲಂತ, ಫೋನ್ ಹಚ್ಚಿ ಹೇಳಿದ್ಲು. ಯಾರೋ ಸಿಕ್ಕಿದ್ರು ಅಂತ ನಮ್ಮ ಸಬ್ಸ್ಕ್ರೈಬರ್ ಅವರು. ಅವ್ರ ಹೆಸರು ಹೇಳಕ್ ಬರಲಿಲ್ಲ ಈಕಿಗೆ. ಸಡನ್ ಆಗಿ ಮಾತಾಡ್ಸಿದ್ರಂತ. ನಿಮ್ಮ ಮಗಳು ವಿಡಿಯೋ ದಿನ ನೋಡ್ತೀವ್ರಿ ನಾವು, ಬೆಂಗಳೂರಿಂದ ಯಾವಾಗ ಬಂದ್ರಿ ಅಂತಂದು ಮಾತಾಡ್ಸಿದ್ರಂತ. ಹೋಟೆಲ್ನಾಗ ಸಾಕು ಕೊಡಕ್ಕೆ ಹೋಗಿದ್ಲಂತ, ಹೊಟ್ಟೆ ಹಸ್ತಿತ್ತಂತ. 2ನೇ ಸಲ ಅಂತ ಈಗ ಅವ್ರು ಭೇಟಿಯಾಗಿದ್ರು. ಫಸ್ಟ್ನೇ ಸಲ ಭೇಟಿ ಅದನ್ನು ಮಾತಾಡ್ಸಿದ್ರಂತ. ಮತ್ತೆ ತಿನ್ಸಾಕತ್ತೀನಿ, ನೀವು ತಿನ್ರಿ. ಒಳ್ಳೇದು ನೋಡು. ಆಯ್ತು ಮತ್ತೀನಿ. ಅರ್ಧ ಊಟ ಇಲ್ಲ ಕರಿತಾ. ಅವತ್ತು 1.5 ಲಕ್ಷ ರೂಪಾಯಿ ಕೊಟ್ಟು ಲ್ಯಾಪ್ಟಾಪ್ ತರಿಸಿದ್ರು ಬಾಸ್ ನಾಸಿಕ್ಲಿಕ್ಕೆ ಹೋಗಕ್ಕೆ. ಅದನ್ನು ಇದು ಮಾಡಕ್ಕೆ ಹೋದ್ವಿ ನಾವು, ಇನ್ಸ್ಟಾಲೇಷನ್ ಎಲ್ಲ ಮಾಡಕ್ಕೆ ಹೋದ್ವಿ. 4 ಊರಿಗೆ ಬಂತದ.
ಹಾಂ ಎಲ್ಲ ಅರ್ಧ ಆಗಿತ್ತು. ನನ್ನ ಮಗಂದು ಇದು ಸಾಫ್ಟ್ವೇರ್ ಓಡಿಸ್ಕೊಂಡು ಹೋಗ್ಬಿಟ್ಟು. ಹಾಂ 1 ಲಕ್ಷದ ಲ್ಯಾಪ್ಟಾಪು. ಇದನ್ನು ಲ್ಯಾಪ್ಟಾಪು ಅದರೊಳಗಿರೋದು ಸಾಫ್ಟ್ವೇರ್ ಹೋಗ್ಬಿಡ್ತು. ಅಯ್ಯ 1.5 ಲಕ್ಷದ್ದು. ಹಾಂ ಈಗ ಹೇಳಿದ್ರು ಬಾಯ್ ಬಡ್ಕೊಂಡು ಬಾ ಅಂತ ಹೇಳ್ಬಿಟ್ಟು ಅಷ್ಟೊಂದು ಕುಂತು ರೆಡಿ ಮಾಡಿ ಬಂದ್ವಿ. ರೆಡಿ ಆತಾನ. ಫ್ರೆಂಡ್ಸ್ ನೋಡ್ರಿ, ಬೆಳಿಗ್ಗೆ ಎದ್ದು ಇಬ್ಬರು ಹೋಗಿ ತರಕಾರಿ ತೊಗೊಂಬಂದ್ವಿ. ಹಾಲು ಮೊಸರು, ಈರುಳ್ಳಿ, ಟೊಮೆಟೊ, ಸೌತೆಕಾಯಿ, ಮೂಲಂಗಿ, ಸೊಪ್ಪು ಚಲೋ ಇತ್ತು. ಸೊಪ್ಪು ತೊಗೊಂಡೆ, ದಂಟಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ತೊಗೊಂಡೆ. ಆಮೇಲೆ ತೋರಿಸ್ತೀನಿ ರೀ. ಫಸ್ಟು ಹಾಲಿಗೆ ಇಡ್ತೀನಿ. ಹಾಲಿಗಿಟ್ಟು ಸಿಗ್ತೀನಿ ನೋಡಿರಿ. ಇವ್ರು ತೆಗೆದು ಹಾಕಾಕತ್ತಾರ. ಹಾಲಿಗೆ ಇಡ್ಬೇಕಂದ್ರೆ ತೆಗಿಯಕ್ಕೆ ಕುಂತ್ರ ಎದ್ದು ಗುಟ್ಲೆ ಹೋಗಿ ತರಕಾರಿ ಏನು ಇದ್ದಿದ್ದಿಲ್ಲ ಮನೆಗೆ. ಟೊಮೆಟೊ ಇದ್ದಿದ್ದಿಲ್ಲ, ಕೊತ್ತಂಬರಿ, ಕರಿಬೇವು ಇದ್ದಿದ್ದಿಲ್ಲ. ಈರುಳ್ಳಿ ಸ್ವಲ್ಪ ಇದ್ದು ಮನೆ ತಂದಿದ್ದು. ಅದಕ್ಕೊಂದು ಪುಟ್ಟಿ ಕೊಳ್ಳೇನ ಆ ಪೇಪರ್ ತೊಗೊಂಬ, ನ್ಯೂಸ್ ಪೇಪರ. ಇದಕ್ಕೆ ಹಾಕಿ ಇಡಬೇಕು ನ್ಯೂಸ್ ಪೇಪರ. ಏನು ಟೊಮೆಟೊ ಇವೇನು ಫ್ರಿಜ್ನಾಗ ಇಡ್ತೀನಿ ಕೊಡ್ರಿ. ಫ್ರಿಜ್ಜನ್ನು ಕ್ಲೀನ್ ಮಾಡಬೇಕು. ಸುಣ್ಣ ಕವರ್ನಾಗ ಇಟ್ಬಿಡೋಣ. ಮೂಲಂಗಿ
ಹೆಂಗಿಟ್ಟು ಕವರ್ ತೊಂಬರ್ರಿ. ನೋಡಿರಿ ಫ್ರೆಂಡ್ಸು, ಎಲ್ಲ ತರಕಾರಿ ಸೊಪ್ಪು ಎಲ್ಲ ಜೋಡಿಸಿಟ್ಕೊಂಡೆ. ತರಕಾರಿ ಜೋಡಿಸಿಟ್ಕೊಳೋದೇನು ತಡ ಆಗಂಗಿಲ್ಲ. ಬಟ್ ಸೊಪ್ಪು ತೊಗೊಂಬಂದಿದ್ದು ನೋಡಿರಿ, ದಂಟಿನ ಸೊಪ್ಪು, ಪಾಲಕ್ ಸೊಪ್ಪು ಮತ್ತು ಕೊತ್ತಂಬರಿ, ಪುದೀನ, ಆಮೇಲೆ ಕರ್ಬೇವಿನ ಸೊಪ್ಪು ತೊಗೊಂಬಂದಿದ್ದೆ. ಅದೆಲ್ಲ ಸೋಸಿ ಬಿಡಿಸಿಟ್ಕೊಳೋರಿಗಿನ ಟೈಮ್ ಆಗಿಬಿಡ್ತು. ಮತ್ತು ಇನ್ನು ಹಂಗೆ ಇಡೋಕ್ಕೂ ಆಗಲ್ಲ ನೋಡಿರಿ ಫ್ರಿಜ್ನಾಗ. ಅದಕ್ಕೆ ಮಾಡೋಕ್ಕೆ ಇಲ್ಲಿ ಮಾಡ್ಕೊಂಬಿಟ್ರಾಯ್ತು. ಮಕ್ಕಳನ್ನು ಇನ್ನೂ ಮಲ್ಕೊಂಡಿದ್ರು. ಅದಕ್ಕೆ ಏನೂ ಅರ್ಜೆಂಟ್ ಇದ್ದಿದ್ದಿಲ್ಲ ಅಡುಗೆ ಮಾಡೋದು. ಅದಕ್ಕೆ ಎಲ್ಲನೂ ಸೋಸಿ ನೀಟಾಗಿ ತೆಗೆದಿಟ್ಕೊಂಡು ಈಗ ಎಲ್ಲ ಕಸ ಗುಡ್ಸಕತ್ತಿದ್ದೆ. ಕಸ ಗುಡ್ಸಿದ ತಕ್ಷಣ ಪಾತ್ರೆ ಇದ್ದು ರಾತ್ರಿಗೂ ಅವನ್ನು ಕೂಡ ತೊಳ್ಕೊಂಬಿಟ್ರಾಯ್ತು ಅಂಥೇಳಿ ಪಾತ್ರೆನೂ ಕೂಡ ತೊಳೆದು ಇಟ್ಕೊಳಕತ್ತೀನಿ. ಸೊಪ್ಪು ಮತ್ತು ತರಕಾರಿನ ನೀಟಾಗಿ ನಾವು ಜೋಡಿಸಿಟ್ಕೊಂಡು ಎಲ್ಲ ಸ್ವಚ್ಛ ಮಾಡಿ ಇಟ್ಕೊಂಡ್ಬಿಟ್ವಿ ಅಂತಂದ್ರೆ ಬೆಳಿಗ್ಗೆ ಬೇಗ ಎದ್ದು ಅಡುಗೆ ಮಾಡ್ತಿರ್ತೀವಿ ನೋಡಿರಿ, ಆವಾಗ ಭಾಳ ಹೆಲ್ಪ್ ಆಕೈತಿ ನಮಗೆ. ಬೇಗ ಬೇಗ ಅಡುಗೆ ಮಾಡ್ಕೊಂಬಿಡ್ಬೋದು. ಅದಕ್ಕೆ ನಾನು ಸೊಪ್ಪನ್ನ ಎಲ್ಲನೂ ಸೋಸಿ ಇಟ್ಕೊಂಡ್ಬಿಡ್ತೀನಿ ಫಸ್ಟು. ಬಟ್ ತೊಳೆಯಂಗಿಲ್ಲ, ಹೆಚ್ಚಬೇಕಾದ್ರೆ ತೊಳೆದಿಟ್ಕೊತೀನಿ. ಕೆಲವೊಬ್ಬರು ತರಕಾರಿನೆಲ್ಲ ಸ್ವಚ್ಛಗೆ ತೊಳೆದು ಬಟ್ಟೆಯಲ್ಲಿ ಒಣಗಿಸಿ ಮತ್ತು ಅದನ್ನ ಸ್ಟೋರ್ ಮಾಡಿ ಇಟ್ಕೊತಾರೆ ಫ್ರಿಜ್ಜಲ್ಲಿ. ಬಟ್ ನಾನು ಏನು ತೊಳೆಯೋಕೆ ಹೋಗಂಗಿಲ್ಲ, ಹಂಗೆ ಇಟ್ಬಿಡ್ತೀನಿ. ಆಮೇಲೆ ನಾನು ಹೆಚ್ಚಬೇಕಾದ್ರೆ ನೀಟಾಗಿ ತೊಳೆದು ಹೆಚ್ಕೊತೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಫ್ರೆಂಡ್ಸ್. ಬಟ್ ತೊಳೆದು ಅವನ್ನೆಲ್ಲ ಒಣಗಿಸ್ಕೊಂತ ನಿಂದ್ರಕ್ಕೆ ಟೈಮ್ ಇದ್ದಿದ್ದಿಲ್ಲ. ಅದಕ್ಕೆ ಪ್ರತಿ ಸಲನೂ ಹಂಗೆ ಅವಸರವಾಗಿನ ಎಲ್ಲನೂ ಎತ್ತಿಕ್ಬಿಡ್ತೀನಿ ನೀಟಾಗಿ. ಆಮೇಲೆ ತೊಳ್ಕೊಂಡು ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ನೋಡ್ಬೋದು. ವಿಡಿಯೋನ ತುಂಬ ಫಾಸ್ಟಲ್ಲಿ ಇಟ್ಟಿದ್ದೀನಿ, ತುಂಬ ಲೆಂತಿ ಆಗಿಬಿಟ್ಟಿತ್ತು ವಿಡಿಯೋ. ಹಾಗಾಗಿ ಸ್ವಲ್ಪ ಫಾಸ್ಟಲ್ಲೇ ಇಟ್ಟು ನಿಮ್ಮ ಜೊತೆಗೆಲ್ಲ ಶೇರ್ ಮಾಡ್ಕೊಳಕತ್ತೀನಿ. ಎಲ್ಲರದು ಹೊಸ ವರ್ಷನ
ಯಾವ ರೀತಿ ಆಚರಿಸಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸು. ನಾವಂಕರ ಏನು ಅಷ್ಟು ಕೇಕ್ ಕಟ್ ಮಾಡೋದು ಆ ಥರ ಎಲ್ಲ ಏನು ಮಾಡೋಕ್ಕೆ ಹೋಗಲ್ಲ. ಸಿಂಪಲ್ಲಾಗಿ ಮನ್ಯಾಗ ಬೇಕಂದರೆ ಏನಾದರೂ ಸ್ವೀಟ್ ಮಾಡಿಕೊಂಡು ತಿಂದು ಸೆಲೆಬ್ರೇಟ್ ಮಾಡ್ತೀವಿ ಅಷ್ಟೇ. ಈಗ ನೋಡಿರಿ ಫ್ರೆಂಡ್ಸು, ಒಂದು ಟಿಪ್ಸನ್ನು ಹೇಳ್ಕೊಡಕತ್ತೀನಿ. ಇದು ಈ ಥರ ಮಿಕ್ಸಿ ಇರ್ತೈತೆ ನೋಡಿರಿ, ನಾವು ಅಡುಗೆ ಮನೆಗೆ ಇಟ್ಕೊಂಡಿರ್ತೀವಿ. ಅದಕ್ಕೆ ಕವರ್ ಬಂದವು, ಕವರ್ ಹಾಕಿದ್ರೆ ಜಿಡ್ಡು ಆಗಂಗಿಲ್ಲ. ಬಟ್ ನಾ ಕವರ್ ಹಾಕಿಲ್ಲ, ಹಂಗೆ ಇಟ್ಟಿರ್ತೀನಿ. ಇದು ಅಡುಗೆ ಮಾಡಿರ್ತೀವಿ ನೋಡಿರಿ, ಅದ್ರದ್ದೆಲ್ಲ ಜಿಡ್ಡು ಬಂದು ಇದ್ರ ಮೇಲೆ ಕುಂತಿರ್ತೈತಿ, ಧೂಳು ಕುಂತಿರ್ತೈತಿ ಅದ್ರ ಮೇಲೆ. ಹಾಗಾಗಿ ಸ್ವಲ್ಪ ಇದಾಗಿರ್ತೈತಿ ನೋಡಿರಿ. ಅದಕ್ಕೆ ನಾನು ಏನು ಮಾಡ್ತೀನಿ, ವಾರಕ್ಕೊಂದ್ಸಲ ಈ ರೀತಿ ಸ್ಪಾಂಜ್ ಥರ ಬಟ್ಟೆ ಬರುತ್ತೆ, ಆ ಥರದ್ದು ತೊಗೊಂಡ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಲಿಕ್ವಿಡ್, ಜಾಸ್ತಿ ಏನು ಬೇಡ, ಒಂದು ಸ್ವಲ್ಪ ಒಂದು 3-4 ಡ್ರಾಪ್ ಅಷ್ಟು ಆಗೋಷ್ಟು ಸರ್ಫ್ ಎಕ್ಸೆಲ್ ಡ್ರಾಪ್ ಲಿಕ್ವಿಡ್ ಬರುತ್ತೆ ನೋಡಿರಿ, ಅದನ್ನ ಹಾಕ್ಕೊಂಬಿಟ್ಟು ಈ ರೀತಿ ನಾವು ಅದರಲ್ಲಿ ಉಜ್ಜಿಬಿಟ್ರೆ ಎಲ್ಲ ನೀಟಾಗಿ ಬಿಟ್ಕೊಂಬಂದ್ಬಿಡ್ತೈತಿ ಜಿಡ್ಡು. ಹಂಗಾಗಿ ನಾನು ಅದನ್ನು ಹಾಕಿ ವಾರಕ್ಕೊಂದ್ಸಲ 15 ದಿವ್ಸಕ್ಕೊಂದ್ಸಲ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ ಫ್ರೆಂಡ್ಸ್. ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತು ಅದನ್ನ ವಾಶ್ ಮಾಡಿ, ಚಲೋ ನೀರಾಗಿ ವಾಶ್ ಮಾಡಿ ಆಮೇಲೆ ಮತ್ತೆ ಒರೆಸಿದೆ. ನೀರು ಹಾಕಿ ತೊಳೆಯೋ ಅವಶ್ಯಕತೆನೇ ಇಲ್ಲ. ನೀರು ಹಾಕಿ ತೊಳೆದ್ಬಿಟ್ರೆ ಮಿಕ್ಸಿ ಹಾಳಾಗ್ಬಿಡ್ತೈತಿ. ಈ ರೀತಿ ಮೇಲೆ ನಾವು ಕ್ಲೀನಾಗಿ ಮಾಡ್ಕೊಂಡ್ವಿ ಅಂದ್ರೆ ಕ್ಲೀನಾಗಿರ್ತೈತಿ ಫ್ರೆಂಡ್ಸ್. ನೋಡ್ಬೋದು, ಚೆನ್ನಾಗಿ ಕ್ಲೀನ್ ಆಕೈತಿ. ಈಗ ನೋಡಿರಿ, ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಎಷ್ಟು ನೀಟಾಗಿ ಕಾಣಿಸಾಕತ್ತೈತಿ. ಮೊನ್ನೆ ರೀಸೆಂಟಾಗಿ ಸೋಮವಾರ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಲ್ಲ ನೋಡಿರಿ. ಇವತ್ತು ಎಲ್ಲ ನೀಟಾಗಿ ತೋರ್ಸಾಕತ್ತೀನಿ. ಬಾಕ್ಸ್ಗಳನ್ನು ಎಲ್ಲನೂ ನೀಟಾಗಿ ಹೊಂದಿಸಿ ಇಟ್ಕೊಂಡೀನಿ. ಅಡುಗೆ ಮನೆ ಎಷ್ಟು ಸ್ವಚ್ಛವಾಗಿರುತ್ತೆ ನೋಡಿರಿ, ಅಷ್ಟು ಚೆಂದ ಕಾಣಿಸ್ತೈತಿ. ಇಲ್ಲಿ ನೋಡ್ಬೋದು, ಇವನು ಕೂಡ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸಾಕತ್ತವೆ ಫ್ರೆಂಡ್ಸ್. ಈ ಬಾಕ್ಸ್ಗಳಿಗೆ ಇನ್ನೂ ಐಟಮ್ಸ್ ಹಾಕೇ ಇಲ್ಲ, ಹಾಕಬೇಕು. ಹಾಕ್ಕೊಂಡು ನೀಟಾಗಿ ಜೋಡಿಸ್ಕೋಬೇಕು. ನೀರು ಸ್ವಲ್ಪ ಇದ್ವು, ಅವನ್ನ ಈ ಪಾತ್ರೆಗೆ ತೆಗೆದು ನೀರಿನ ಬಾಟ್ಲಿ ತುಂಬ್ಕೊಂಬಂದಿದ್ರು ನಮ್ಮ ಮನೆಯವರು ರಾತ್ರಿ ಹೋಗಿ. ಇಷ್ಟೆಲ್ಲ ಆಯಿತು ಫ್ರೆಂಡ್ಸು. ಈಗೆಲ್ಲ ಕ್ಲೀನಿಂಗ್ ಮುಗೀತು. ಈಗ ನೆಕ್ಸ್ಟ್ ಸ್ನಾನ ಮಾಡಿ ನಾಷ್ಟ ರೆಡಿ ಮಾಡ್ಕೋಬೇಕು. ನಮಿತಾ ನವ್ಯ ಮಲ್ಕೊಂಡಾರ ನೋಡ್ಬೋದು. ಅವ್ರು ಎದ್ದೇಳೋದ್ರೊಳಗೆ ನಾನು ಕೆಲಸ ಮುಗಿಸ್ಕೊಂಡು ನಾಷ್ಟ ರೆಡಿ ಮಾಡಬೇಕು ಅಂತ ಹೇಳಿಬಿಟ್ಟು ಮಾಡಾಕತ್ತಿದ್ದೆ. ಹಂಗೆ ಇವತ್ತಿನ ವ್ಲಾಗ್ನು ಕೂಡ ಎಲ್ಲಿಗೆ ಎಂಡ್ ಮಾಡ್ತೀನಿ. ಇದ್ರದ್ದು ಕಂಟಿನ್ಯೂ ವ್ಲಾಗು ಮತ್ತು ನಾಳೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು.